ಅಂಬೇಡ್ಕರ್ ಆಶಯದಂತೆ ಶ್ರಮಿಕ ಸಮುದಾಯಗಳಿಗೆ ಸವಲತ್ತು. ಈ ವಿಷಯವಾಗಿ ರಾಮನಗರದ ನಗರಸಭೆಯ ಸಭಾಂಗಣದಲ್ಲಿ ನಗರಸಭಾಧ್ಯಕ್ಷ ಕೆ. ಶೇಷಾದ್ರಿಯವರು ಪತ್ರಿಕಾಗೋಷ್ಠಿ ಕರೆದು ಮಾತನಾಡಿದರು. ಅಂಬೇಡ್ಕರ್ ಆಶಯದಂತೆ ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಮತ್ತು ಶ್ರಮಿಕ ಸಮುದಾಯಗಳ ನಾಗರಿಕರನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಮೇಲೆತ್ತಲು ನಗರಸಭೆಯ ಮೂಲಕ ವಿವಿಧ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ. ಸವಿತಾ ಸಮಾಜದ ವೃತ್ತಿನಿರತರಿಗೆ ಸಲೂನ್ ಟೂಲ್ ಕಿಟ್ಗಳನ್ನು ವಿತರಿಸುವ ಮುನ್ನ ಕೆ. ಶೇಷಾದ್ರಿ ಮಾತನಾಡಿ, 24-25ನೇ ಸಾಲಿನ ಆಯವ್ಯಯದಲ್ಲಿ ಸವಿತಾ ಸಮಾಜ, ಮಡಿವಾಳ ಸಮಾಜದ ವೃತ್ತಿನಿರತರಿಗೆ ಅವರ ವೃತ್ತಿಗೆ ಅನುಗುಣವಾಗಿ ಟೂಲ್ ಕಿಟ್ಗಳನ್ನು ವಿತರಿಸಲು ಅನುದಾನವನ್ನು ಮೀಸಲಿಡಲಾಗಿದೆ ಎಂದರು. ಮಡಿವಾಳ ಸಮಾಜದ ವೃತ್ತಿನಿರತರಿಗೆ ಈಗಾಗಲೇ ಅಗತ್ಯ ಪರಿಕರಗಳನ್ನು, ಬೀದಿ ಬದಿ ವ್ಯಾಪಾರಿಗಳಿಗೆ ದೊಡ್ಡ ಗಾತ್ರದ ಛತ್ರಿಗಳನ್ನು ನೀಡಲಾಗಿದೆ. ನಗರಸಭೆಯ ಆಯವ್ಯಯದಲ್ಲಿ ನಿರ್ಧರಿಸಿದಂತೆ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಪಾಷಾ, ಸದಸ್ಯರಾದ ಅಕ್ಲೀಂ, ವಿಜಯಕುಮಾರಿ, ಅಣ್ಣು, ನಾಗಮ್ಮ, ಸಮತ್ ಭಾಗವಹಿಸಿದ್ದರು. ನಾವು ಇವತ್ತು ಸವಿತಾ ಸಮಾಜದ ವೃತ್ತಿ ಬಾಂಧವರಿಗೆ ಯಾರು ವೃತ್ತಿ ನಿರತರಾಗಿದ್ದಾರೋ ಅವರಿಗೆ ಸಲೂನ್ಗಳಿಗೆ ಸಹಾಯಕ ಆಗಲಿ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ನಾವು ಇವತ್ತು ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಸರ್ವ ಸಮಾಜಗಳಿಗೆ ಯಾರು ಹಿಂದುಳಿದ ಜಾತಿಗಳಿದಾವೋ, ಯಾರು ವೃತ್ತಿ ನಿರತರಾಗಿ ಹಿಂದುಳಿದ ವರ್ಗದಕ್ಕೆ ಸೇರಿದಂಥವ್ರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅವ್ರನ್ನ ಮೇಲೆತ್ತಬೇಕು, ಅವ್ರಿಗೆ ಸಹಾಯಕವಾಗಿ, ಅವರ ವೃತ್ತಿಗೆ ಪೂರಕವಾಗಿ ರಾಮನಗರ ನಗರಸಭೆ ಸಹಾಯಕ್ಕೆ ನಿಲ್ತೇವೆ ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ವಿ. ಅದರ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಾವು ಶ್ರಮಿಕ ಸಮಾಜದವ್ರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರಿಗಿರ್ಬೋದು, ಹಿಂದುಳಿದ ವರ್ಗಗಳಿಗೆ, ಇವರೆಲ್ಲರಿಗೂ ಕೂಡ ನಮ್ಮ ರಾಮನಗರ ನಗರಸಭೆಯ ವತಿಯಿಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಹಾಯಕರಾಗಿ ನಿಲ್ಲಬೇಕು. ಅದು ನಮ್ಮ ನಾವು ಆಯವ್ಯಯದಲ್ಲಿ ಘೋಷಣೆಗಳನ್ನು ಮಾಡಿದ್ವಿ. ಅದರ ಪ್ರಕಾರ ನಾವು ಸವಿತಾ ಸಮಾಜದವ್ರಿಗೆ, ಮಡಿವಾಳ ಸಮಾಜದವ್ರಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಸುಮಾರು 20 ಸವಿತಾ ಸಮಾಜದ 20 ವೃತ್ತಿ ನಿರತರಿಗೆ ನಾವು ಈಗಾಗಲೇ ಕಿಟ್ಗಳನ್ನು ಕೊಟ್ಟಿದ್ದೇವೆ. ಇನ್ನು ಉಳಿದಂತೆ 80 ಚಿಲ್ಲರೆ ಕಿಟ್ಗಳನ್ನು ಕೊಡಬೇಕು. ಹಾಗಾಗಿ ಇವತ್ತು ಸುಮಾರು 40 ಕಿಟ್ಗಳು ತರಿಸಿದ್ದೇವೆ. ಇದಾದ್ಮೇಲೆ ಮತ್ತೆ ಇನ್ನು ಬಾಕಿ ಎಲ್ಲರದ್ದು ಒಂದು ಪಟ್ಟಿ ಇದೆ. ಬಾಕಿ ಉಳಿದಿರ್ತಕ್ಕಂಥದ್ದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ಪೂರ್ತಿಯಾಗಿ ವಿತರಣೆ ಮಾಡ್ತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ರಾಮನಗರ ನಗರಸಭೆಯ ಕಾಳಜಿಗೆ ಪೂರಕವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಮಾಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮಗೆ ಕಾಲಕ್ಕೆ ನಮ್ಮ ಕರ್ತವ್ಯಗಳನ್ನು ಜ್ಞಾಪಿಸ್ತಾ, ನಮ್ಮನ್ನು ಎಚ್ಚರಿಸ್ತಾ, ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಅವರ ವೃತ್ತಿಪರತೆಯನ್ನು ಇನ್ನೂ ಹೆಚ್ಚು ನಮ್ಮ ನಗರಸಭೆಗೆ, ನಮ್ಮ ನಗರದ ನಾಗರಿಕರಿಗೆ
ಉಪಯೋಗವಾಗಲಿ, ಪ್ರಯೋಜನವಾಗಲಿ ಅಂತ ಆಶಿಸ್ತಾ ನಾನು ನಾಲ್ಕಾರು ಮಾತನಾಡಲಿಕ್ಕೆ ಇಚ್ಛಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.